ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. job.namaskara.india.com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ ಸ್ನೇಹಿತರೆ. ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಎಲ್ಲಾ ರೀತಿಯ ಜಾಬ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಇಲ್ಲಿ ನಿಮಗೆ ನೀವು ಇಂಗ್ಲಿಷ್ ಅರ್ಥ ಆಗಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಕನ್ನಡ, ಹಿಂದಿ, ತೆಲುಗು, ತಮಿಳು ಎಲ್ಲದನ್ನು ಕೂಡ ನೀವು ಚೇಂಜ್ ಮಾಡಬಹುದು. ನೋಡಿ, ಕನ್ನಡ ಅಂತ ಸರ್ಚ್ ಮಾಡಿದ್ರೆ ಸಾಕು, ಕನ್ನಡದಲ್ಲಿ ಫುಲ್ ಬರುತ್ತೆ. ಓಕೆನಾ. ಇದೇ ರೀತಿ ನೀವು ಇಂಗ್ಲಿಷ್ ಅಲ್ಲಿ ಕೊಟ್ಟಾಗ ಇಂಗ್ಲಿಷ್ ಅಲ್ಲೇ ಇದು ಡಿಫಾಲ್ಟ್ ಆಗಿರುತ್ತೆ. ಓಕೆನಾ. ಇವತ್ತು ಬಂದು ನಿಮಗೆ ಕೆಪಿಎಸ್ಸಿ ಗ್ರೂಪ್ ಬಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ನಿಮಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಗ್ರೂಪ್ ಬಿ ಪೋಸ್ಟ್ 277 ವೇಕೆನ್ಸಿಗಳನ್ನ ಕರೆದಿದ್ದಾರೆ. RPC ಅವರಿಗೆ, HK ದವರಿಗೆ 50 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಈ ಒಂದು ವೇಕೆನ್ಸಿನ ನೀವು ಅಪ್ಲೈ ಮಾಡ್ತಾ ಹೋಗಿ ಸ್ನೇಹಿತರೆ. ಇದರಲ್ಲಿ ನೀವು ಇಲ್ಲಿ ಡೈರೆಕ್ಟ್ ಆಗಿ ಬಂದು ಕೆಪಿಎಸ್ಸಿ ಅಂತ ಸರ್ಚ್ ಮಾಡಿದ್ರೆ ಸಾಕು, ಅಥವಾ ನೀವು ಕೆಪಿಎಸ್ಸಿ ಗ್ರೂಪ್ ಬಿ ಅಂತ ಸರ್ಚ್ ಮಾಡಿದ್ರೆ ಸಾಕು, ಸಿಗುತ್ತೆ ಸ್ನೇಹಿತರೆ. 277 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ನೋಡಿ, ಇದ್ರದ್ದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 5 ಅಕ್ಟೋಬರ್ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ ಇದ್ರದ್ದು. ಓಕೆನಾ. ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಜಾಬ್ ಲೊಕೇಶನ್ ಕರ್ನಾಟಕದಲ್ಲೇ ಇರುತ್ತೆ. ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಇರಬಹುದು. ಜನರಲ್ ಕ್ಯಾಂಡಿಡೇಟ್ಸ್ ಗೆ 300 ರೂಪಾಯಿ ಇದೆ. ಕ್ಯಾಟಗರಿ 2A 2B 3A 3B ಅವರಿಗೆ 150 ರೂಪಾಯಿ ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ ಗೆ 50 ರೂಪಾಯಿ ಇದೆ. SC ST ಕ್ಯಾಟಗರಿ 1 PWD ಗೆ ಯಾವುದೇ ರೀತಿಯ ಫೀ ಇರೋದಿಲ್ಲ ಸ್ನೇಹಿತರೆ. ಓಕೆನಾ. ಇದ್ರದ್ದು ನೋಡಿ, ರೀಓಪನ್ ಡೇಟ್ ಬಂದು 21 ಸೆಪ್ಟೆಂಬರ್ ಇಂದ ಹಿಡಿದು 5 ಅಕ್ಟೋಬರ್ 2024 ಇದೆ ಸ್ನೇಹಿತರೆ. ಓಕೆನಾ. ಆಮೇಲೆ ಕನ್ನಡ ಟೆಸ್ಟ್ ಏನಿತ್ತು ಇದ್ರದ್ದು ಪೋಸ್ಟ್ ಪೋನ್ ಮಾಡಿದ್ದಾರೆ 14ನೇ ತಾರೀಕಿಗೆ. ಮತ್ತೆ ಎಕ್ಸಾಮ್ ಡೇಟ್ಸ್ 5, 6, 26 ಅಕ್ಟೋಬರ್ ಅಂಡ್ 10 ನವೆಂಬರ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ. ಇದರೆಲ್ಲ ಡೀಟೇಲ್ಸ್ ಮತ್ತೆ ನೋಟಿಫಿಕೇಶನ್ ಗಳನ್ನ ಲಿಂಕ್ ಕೊಟ್ಟಿರ್ತೀನಿ ಈ ಒಂದು ಪೇಜ್ ಅಲ್ಲಿ, ಚೆಕ್ ಮಾಡ್ಕೋಬಹುದು. ಓಕೆನಾ. ನೋಡಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನೇನಾಗಿರ್ಬೇಕು ಅಂದ್ರೆ BE BTech ಇನ್ ಸಿವಿಲ್ ಇಂಜಿನಿಯರಿಂಗ್, ಅಸಿಸ್ಟೆಂಟ್ ಇಂಜಿನಿಯರಿಂಗ್. ಓಕೆನಾ. ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಗೆ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರ್. ಆಮೇಲೆ ರಿಜಿಸ್ಟರ್ಡ್ ಮ್ಯಾನೇಜರ್ ಆರ್ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಸ್, ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್. ಅಸಿಸ್ಟೆಂಟ್ ಡೈರೆಕ್ಟರ್ ಗೆ BE ಅಥವಾ BTech MBA ಆಗಿರ್ಬೇಕು. ಜಿಯೋ ಸೈಂಟಿಸ್ಟ್ ಗೆ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಜಿಯಾಲಜಿ ಆಗಿರ್ಬೇಕು. ಓಕೆನಾ. ಇದಿಷ್ಟು ಆಗಿದೆ. ಅದ ನಂತರ ಅಪ್ಲಿಕೇಶನ್ ಇನ್ನು ಮೆಕ್ಯಾನಿಕಲ್ ಅವ್ರಿಗೆ ಕೂಡ ಇದೆ, ಅವ್ರು ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. ಇಂಜಿನಿಯರಿಂಗ್ ಆಗಿರ್ಬೇಕು, ಡಿಗ್ರಿ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ನೋಡಿ, ಕ್ಯಾಟಗರಿ ವೈಸ್ ಏಜ್ ಲಿಮಿಟ್ ಅಂತಂದ್ರೆ ಜನರಲ್ ಅವ್ರಿಗೆ 38 ಇದೆ. ಕ್ಯಾಟಗರಿ 2A 2B 3A 3B ಅವರಿಗೆ 41 ಕೊಟ್ಟಿದ್ದಾರೆ. SC ST ಕ್ಯಾಟಗರಿ 1 ಗೆ 43 ಕೊಟ್ಟಿದ್ದಾರೆ. ಮಿನಿಮಮ್ ಏಜ್ ಬಂದ್ಬಿಟ್ಟು 18 ಇಂದ ಇದೆ ಸ್ನೇಹಿತರೆ. ಓಕೆನಾ. 18 to 38 ಜನರಲ್ ಅವ್ರಿಗೆ. ಮತ್ತೆ ವೇಕೆನ್ಸಿ ಡೀಟೇಲ್ಸ್ ನೋಡಿ, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಡಿವಿಷನ್ 1 ಗೆ 92 ಪೋಸ್ಟ್ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಡಿವಿಷನ್ 2 90 ಪೋಸ್ಟ್ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ 24 ಪೋಸ್ಟ್ ಗಳನ್ನ ಕೊಟ್ಟಿದ್ದಾರೆ. ರಿಜಿಸ್ಟರ್ ಮ್ಯಾನೇಜರ್ ಅವ್ರ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಸ್ ಇದು ಬಂದು 21 ಪೋಸ್ಟ್ ಗಳನ್ನ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ 20 ಪೋಸ್ಟ್ ಇದಾವೆ. ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ ಗೆ 10 ಪೋಸ್ಟ್ ಇದಾವೆ. ಜಿಯೋ ಸೈಂಟಿಸ್ಟ್ ಗೆ 10 ಪೋಸ್ಟ್ ಇದಾವೆ ಸ್ನೇಹಿತರೆ. ಇದನ್ನೆಲ್ಲ ನೀವು ಚೆಕ್ ಮಾಡ್ಕೊಂಡು ನಿಮ್ಗೆ ಯಾವ ರಿಲೆವೆಂಟ್ ಪೋಸ್ಟ್ ಆಗುತ್ತೋ ಆ ಒಂದು ಪೋಸ್ಟ್ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಅಂತಂದ್ರೆ, ಕನ್ನಡ ಟೆಸ್ಟ್ ಬರೀಬೇಕಾಗಿರುತ್ತೆ. ಅದ ನಂತರ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ, 2 ಎಕ್ಸಾಮ್ಸ್ ಅಕ್ಟೋಬರ್ ನವೆಂಬರ್ ಅಲ್ಲಿ. ಇದನ್ನ ನೀವು ಕ್ಲಿಯರ್ ಮಾಡಬೇಕು. ಅದಾದ ನಂತರ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಇಂಟರ್ವ್ಯೂನ ನೀವು ಕ್ಲಿಯರ್ ಮಾಡಬೇಕಾಗಿರುತ್ತೆ. ಓಕೆನಾ. ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡಬೇಕಾಗಿರುತ್ತೆ. ಈ ಒಂದು ಅಪ್ಲಿಕೇಶನ್ ಲಿಂಕ್ ನಾನು ಇಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ರೀ ಅಪ್ಲಿಕೇಶನ್ ಏನು ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ಸ್ ಕೂಡ ಇಲ್ಲಿದೆ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ನಿಮ್ಗೆ ಎಲ್ಲಾದ್ರೂ ಡೀಟೇಲ್ ಆಗಿ ಸಿಗುತ್ತೆ ಸ್ನೇಹಿತರೆ. 2A 2B 3A 3B ಅವರಿಗೆ ಏಜ್ ಲಿಮಿಟ್ ನ ಇನ್ಕ್ರೀಸ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ. ಜನರಲ್ ಅವ್ರಿಗೂ ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತೆ ಪ್ರಶ್ನಾರ್ಥಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅವರು ಕೂಡ ಇನ್ಕ್ರೀಸ್ ಆಗಿದೆ ಸ್ನೇಹಿತರೆ. 38 41 43 3 ವರ್ಷ ಸೈಡ್ ಇಲಿಕ್ಕೆ ಕೊಟ್ಟಿದ್ದಾರೆ. ಓಕೆನಾ. ಇದು 5ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಏನಿದೆ, ರಿಓಪನ್ ಅಪ್ಲೈ ಆನ್ಲೈನ್ ಅಂತ ಹೇಳ್ಬಿಟ್ಟು ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಫುಲ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಬಂದು ನೀವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ, ಮಾಡ್ಕೊಂಡಿದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಓಕೆನಾ. ಕಾಂಪಿಟೇಟಿವ್ ಡೇಟ್ ಎಕ್ಸಾಮ್ಸ್ ಏನು ಅಂತ ಹೇಳಿದ್ರೆ, ಇದ್ರದ್ದು ಎಕ್ಸಾಮ್ ಡೇಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 14/9 ಇದ್ದಿದ್ದು ಏನ್ ಸಡಿಲಿಕೆ ಇದನ್ನ ಮಾಡಿದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳು 5/9/2024 ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿತ್ತು. ತಾಂತ್ರಿಕ ಕಾರಣದಿಂದ ಕೆಲವು ಅಭ್ಯರ್ಥಿಗಳು ಪರೀಕ್ಷಾ ಉಪಕೇಂದ್ರಗಳು ಹಂಚಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಿದ್ದ ತಾತ್ಕಾಲಿಕ ಪರೀಕ್ಷೆ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಸ್ಥಗಿತಗೊಳ್ಳಲಾಗಿದೆ. ಶೀಘ್ರದಲ್ಲೇ ಸದರಿ ತಾಂತ್ರಿಕ ಸಮಸ್ಯೆಯನ್ನು ಬಗೆಹರಿಸಿ ಆ ನಂತರ ಅಭ್ಯರ್ಥಿಗಳು ಹೊಸದಾಗಿ ಮತ್ತೊಮ್ಮೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವಂತೆ ತಿಳಿಸಲಾಗಿದೆ. ಓಕೆನಾ.
ಇದೊಂದು ಅವ್ರು ಏನೋ ಒಂದು ಇದಾಗಿತ್ತು, ಡಿಫಾಲ್ಟ್ ಆಗಿತ್ತು, ಟೆಕ್ನಿಕಲ್ ಇಶ್ಯೂ ಆಗಿತ್ತು, ಅದಕ್ಕೋಸ್ಕರ ಅವ್ರು ಇದೊಂದು ಲೋಕ ಕೊಟ್ಟಿದ್ದಾರೆ. ಓಕೆನಾ. ಎಕ್ಸಾಮ್ ಡೇಟ್ಸ್ ಬಂದು ಚೆಕ್ ಮಾಡಬಹುದು. ಎಕ್ಸಾಮ್ ಡೇಟ್ಸ್ ಇಲ್ಲಿ ಬರುತ್ತೆ ನೋಡಿ, ಎಕ್ಸಾಮ್ ಡೇಟ್ಸ್. ಓಕೆನಾ. ಈ ಒಂದು ಎಕ್ಸಾಮ್ ಡೇಟ್ಸ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಒಂದು ಯಾವ ಒಂದು ಪೋಸ್ಟ್ ನೀವು ಹಾಕಿದಿರೋ ಆ ಒಂದು ಪೋಸ್ಟ್ ನ ಇಲ್ಲಿ ನೀವು ಸರ್ಚ್ ಮಾಡಬಹುದು. ಓಕೆನಾ. ಇದು ಒಂದು ಗ್ರೂಪ್ ಬಿ ಪೋಸ್ಟ್ ಆಗಿದ್ದು, ಇದ್ರದ್ದು ನೋಟಿಫಿಕೇಶನ್ ಏನಿದೆ, ಈ ನೋಟಿಫಿಕೇಶನ್ ನಂಬರ್ ನ ನೀವು ನೋಡ್ಕೋಬೇಕಾಗುತ್ತೆ, RPC. ಓಕೆನಾ. ಈಗಾಗಲೇ ಇದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಸ್ನೇಹಿತರೆ, ಇದ್ರದ್ದು ಚೆಕ್ ಮಾಡ್ಕೋಬಹುದು. PSI 1 RTB 1/2023 ಅಂತ ಕರೆದಿರುವಂತ ನೋಟಿಫಿಕೇಶನ್ ನಂಬರ್. ಓಕೆನಾ. ನೋಟಿಫಿಕೇಶನ್ ನಂಬರ್ ಪ್ರಕಾರ ನೀವು ಇಲ್ಲಿ ಸರ್ಚ್ ಮಾಡ್ಬೇಕಾಗಿರುತ್ತೆ. PSI 1 RTB ಇದೇನಿದೆ ನೋಡಿ, ಇಲ್ಲಿದೆಲ್ಲ ಇದು. ಓಕೆನಾ. ಉಳಿಕ ಮೂಲ ವೃಂದ RPC ಇದು ಏನ್ ಡೇಟ್ಸ್ ಇದ್ದು ಇದು ಡೇಟ್ಸ್. ಓಕೆನಾ. ಈ ಡೇಟ್ಸ್ ಅಲ್ಲಿ ನಿಮಗೆ ಪರೀಕ್ಷೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು, ಆದ್ರೆ ಇವಾಗ ಪರೀಕ್ಷೆ ಎಲ್ಲ ಪೋಸ್ಟ್ಪೋನ್ ಆಗಿದೆ. ಓಕೆನಾ. ಸರಿ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನಷ್ಟು ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.